ತುಮಕೂರಿಂದ ವಿ ಸೋಮಣ್ಣ ಅವರು ಅಳದು ತೂಗಿ ಮನಸ್ಸು ಎಲ್ಲ ಚೇಂಜ್ ಮಾಡ್ಕೊಂಡು ಅಂತೂ ಫೈನಲಿ ತುಮಕೂರಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇಂದ ಮುದ್ದ ಹನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ಮತ್ತೆ ಈಗ ಕಾಂಗ್ರೆಸ್ ಇಂದನೇ ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ತುಮಕೂರು ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಬಿಜೆಪಿ 52% ಇದ್ರೆ ಕಾಂಗ್ರೆಸ್ 48%. ಬಿಜೆಪಿ ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ, ಕಾಂಗ್ರೆಸ್ 48%. ಹಾಗಾದ್ರೆ ನಿನ್ನೆ ಇದೇ ಕಾಂಗ್ರೆಸ್ 49% ಇರುವಂತದ್ದು ಇವತ್ತು 48 ಆಗಿದೆ, ಅಂದ್ರೆ ಇಳಿಕೆ ಆಗಿದೆ. ಆದರೆ ಬಿಜೆಪಿ ಮಾತ್ರ 51 ಇರುವಂತದ್ದು 52%ಗೆ ಮುನ್ನೆಲೆಯನ್ನು ಕಾಯ್ದುಕೊಂಡಿದೆ. ಇಲ್ಲೂ ಕೂಡ ಸಾಕಷ್ಟು ಶ್ರಮವಹಿಸಿ ಬಿಜೆಪಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಇವತ್ತು ತುಮಕೂರಿನಲ್ಲಿ ವಿ ಸೋಮಣ್ಣ ಪರವಾಗಿ ರ್ಯಾಲಿಯನ್ನ ಮಾಡ್ತಾ ಇದ್ರು. ಜನರ ಮನಸ್ಸನ್ನ ಆಳ ಒಂದ್ ಕಡೆ JDS ಬಿಜೆಪಿ ಮೈತ್ರಿ ಹಾಕೊಂಡಿರುವಂತದ್ದು, ಇದು ಕೂಡ ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಪ್ರಚಾರ ಕಾರ್ಯವೈಖರು ಕೂಡ ಮುನ್ನೆಲೆಯನ್ನ ಕಾಯ್ದುಕೊಳ್ತಾ ಇದೆ. ಇವತ್ತು ಸ್ವತಃ ಮಾಜಿ ಪ್ರಧಾನಿಯಾದಂತ ದೊಡ್ಡಗೌಡರು ದೇವೇಗೌಡರೇ ಪ್ರಚಾರಕ್ಕೆ ಇಳಿದಿದ್ದಾರೆ. ಇನ್ನೊಂದು ಕಡೆ ಮಾಧುಸ್ವಾಮಿ ಅವರಿಗೆ ಇವರು ಟಕ್ಕರ್ ಕೊಡ್ತಾ ಇರುವಂತದ್ದು, ಮಾಧುಸ್ವಾಮಿ ಅವರು ವಿ ಸೋಮಣ್ಣ ಅವರಿಗೆ. ಆದರೆ ಇವತ್ತಿನ ಬದಲಾವಣೆ, ಮಾಧುಸ್ವಾಮಿ ಅವರನ್ನ ಸಮಾಧಾನ ಪಡುವಂತ ಪ್ರಯತ್ನ ಮಾಡಿದ್ರು, ಈಚೆ ಕಡೆ ಬಿಡಿ ಮುದ್ದೆ ಹನುಮೇಗೌಡರವರು ಸ್ವತಃ ಮಾಧುಸ್ವಾಮಿ ಅವರ ಮನೆಗೆ ಹೋದ್ರು, ಒಂದಿಷ್ಟು ಮಾತುಕತೆ ಚರ್ಚೆ ಎಲ್ಲವನ್ನೂ ಕೂಡ ನಡೆಸಿದ್ರು. ಆದ್ರೆ ಸಾಕಷ್ಟು ಬದಲಾವಣೆ ಕಂಡಿದ್ದಾರೆ. ಕಾಂಗ್ರೆಸ್ ಇವತ್ತಿನ ಟ್ರೆಂಡ್ 48, ಆದರೆ ಬಿಜೆಪಿ 52% ಇದೆ. ಓಕೆ, ನೆಕ್ಸ್ಟ್ ಮೈಸೂರು ಲೋಕಸಭಾ ಕ್ಷೇತ್ರ. ನೋಡಿ, ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಹಾಗಾದ್ರೆ 2 ಹಂತದಲ್ಲಿ ಅಂತ ಹೇಳಿದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಫಸ್ಟ್ 14 ಕ್ಷೇತ್ರ, ಅದಾದ ನಂತರ ಮತ್ತೆ 14 ಕ್ಷೇತ್ರ. ಹಾಗಾದ್ರೆ ಟೋಟಲ್ 28 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ದಕ್ಷಿಣ ಲೋಕರಣಕಣದಲ್ಲಿ ಹೇಗಿದೆ ಇವತ್ತಿನ ಟ್ರೆಂಡ್? ಏನಿದೆ ರಾಜ್ಯದ 28 ಕ್ಷೇತ್ರಗಳಲ್ಲಿನ ಅಲೆ ಹೇಗಿದೆ? ಹಾಗಾದ್ರೆ 2 ಹಂತಗಳ ಚುನಾವಣೆಯ ಚಿತ್ರಣ. 1ನೇ ಹಂತದ ಎಲೆಕ್ಷನ್ ನಲ್ಲಿ ಮತಪ್ರಭು ಚಿತ್ತ ಎತ್ತ ಕಡೆ 14 ಕ್ಷೇತ್ರಗಳ ಟ್ರೆಂಡ್ ಬಗ್ಗೆ ಇದು ಕನ್ನಡಿ. ರಿಪಬ್ಲಿಕರಣದಲ್ಲಿ ರಣಕಣದ ಪೂರ್ವ ಪಿಕ್ಚರ್ ಇದು. ಹಳೆ ಮೈಸೂರಿನಲ್ಲಿ ದಿಕ್ಕನ್ನ ಬದಲಿಸಿತೆ. ಹಾಗಾದ್ರೆ ನಿನ್ನೆ ಮುಂದಿದ್ದವರು ಹಾಗಾದ್ರೆ ಇವತ್ತು ಹಿಂದಾದ್ರೂ ಬಿದ್ದಿದ್ ಯಾಕೆ ಗೊತ್ತಾ? ಹಾಗಾದ್ರೆ ನಿನ್ನೆ ಒಂದ್ ಕಡೆ ಸಮಬಲವನ್ನ ಕಾಯ್ಕೊಂಡಿರುವವರು ಇವತ್ತು ಯಾಕಾದ್ರೆ ಚೇಂಜಸ್ ಆಯ್ತು? ಹಾಗಾದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಫಸ್ಟ್ ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಯಾರಿದ್ದಾರೆ? ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಸೌಮ್ಯ ಸ್ವಭಾವದವರು ಅಂತ ಹೇಳ್ತಾ ಇದ್ರು ಕೂಡ, ಈಚೆ ಕಡೆಯಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಹಾಲಿ ಸಂಸದರು ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ಬಿಜೆಪಿಯಿಂದ ಎಷ್ಟು ಶೇಕಡ ಇದೆ? 55% ಬಿಜೆಪಿ ಇದ್ರೆ 45% ಕಾಂಗ್ರೆಸ್ ಇದೆ. ಹಾಗಾದ್ರೆ ನಿನ್ನೆ ಯಾವ ರೀತಿಯಾಗಿದೆ? ನಿನ್ನೆ ಬಿಜೆಪಿ 58% ಇದೆ, ಇವತ್ತು 45 ಇರುವಂತ ಕಾಂಗ್ರೆಸ್, ನಿನ್ನೆ 42 ಇರುವಂತದ್ದು. ಆದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಕಾಂಗ್ರೆಸ್ ಮುನ್ನೆಲೆಗೆ ಬಂದ್ರು ಕೂಡ ಬಿಜೆಪಿ ಇವತ್ತಿನ ಟ್ರೆಂಡ್ ಅಲ್ಲಿ ಮುನ್ನೆಲೆ ಇದೆ. ಅಂದ್ರೆ ನಿನ್ನೆ ಹಿಂದ್ಗಡೆ ಇರುವಂತ ಕಾಂಗ್ರೆಸ್ ಇವತ್ತು ಮುಂದೆ ಬಂದಿದೆ, ಆದ್ರೆ ಬಿಜೆಪಿ ಸಮಬಲವನ್ನ ಕಾಯ್ದುಕೊಂಡಿದೆ. ಬಹಳ ಪ್ರಮುಖವಾಗಿ ಒಂದು ಹೇಳಬೇಕಾಗುತ್ತೆ, 1991ರಿಂದ ಬಿಜೆಪಿ ಇಲ್ಲಿ ಸೋತೆ ಅಲ್ಲ, ವಿನ್ ಹಾಕೊಂಡೇ ಬರ್ತಾ ಇರುವಂತ ಕ್ಷೇತ್ರ. ಸಾಂಪ್ರದಾಯಿಕ ಬಿಜೆಪಿ ಮತಗಳು ಕೂಡ ಇಲ್ಲಿ ಬಿಜೆಪಿಯಲ್ಲಿ ಬಿದ್ದಿರುವಂತದ್ದು. ಆದ್ರೆ ಈ ಸಲ ಏನಾಗುತ್ತೆ? ಹಾಗಾದ್ರೆ ಹಾಲಿ ಸಂಸದರು ಮತ್ತೆ ಗೆದ್ದು ಬೀಗ್ತಾರಾ? ಗೆಲುವಿನ ನಗೆಯನ್ನು ಹರಿಸ್ತಾರಾ? ಕಾರಣ ಇವತ್ತಿನ ಟ್ರೆಂಡ್ ಬಿಜೆಪಿ 55%, ಕಾಂಗ್ರೆಸ್ 45%. ನೆಕ್ಸ್ಟ್ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಬಿಜೆಪಿಯಿಂದ ಯಾರಿದ್ದಾರೆ? PC ಮೋಹನ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇಂದ ಮನ್ಸೂರ್ ಅಲಿ ಖಾನ್. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ಬಿಜೆಪಿ ಇವತ್ತಿನ ಟ್ರೆಂಡ್ 54% ಇದ್ರೆ ಕಾಂಗ್ರೆಸ್ 46% ಇರುವಂತದ್ದು. ಹಾಗಾದ್ರೆ ನಿನ್ನೆ ಇದೇ ಬಿಜೆಪಿಯಿಂದ 56% ಇದೆ, ಕಾಂಗ್ರೆಸ್ 44%. ಆದ್ರೆ ಇವತ್ತು ಬಿಜೆಪಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಕಾಂಗ್ರೆಸ್ ಇವತ್ತು ಮುನ್ನೆಲೆಗೆ ಬಂದಿದೆ. ಇಲ್ಲಿ ಹಾಲಿ ಸಂಸದರು PC ಮೋಹನ್ ಹಾಗಾದ್ರೆ ಈ ಸಲನೂ ಕೂಡ ಹಾಗಾದ್ರೆ ಗೆದ್ದು ಬೀಗ್ತಾರ? ಹಾಗಾದ್ರೆ ಇವತ್ತಿನ ಟ್ರೆಂಡ್ ಪ್ರಕಾರ ಜನರ ಒಲವು, ಜನರ ಮನಸ್ಸಿನ ಮಾತು, ಜನರ ಮನಸ್ಸಿನ ಒಡನಾಳದ ಮಾತನ್ನು ನಾವು ನೋಡ್ತಾ ಹೋಗ್ಬೇಕಾದ್ರೆ 54% ಬಿಜೆಪಿ ಇದ್ರೆ 46% ಕಾಂಗ್ರೆಸ್ ನಿನ್ನೆಗಿಂತ ಇವತ್ತು ಮುಂದಿದೆ. ಆದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಬಿಜೆಪಿ ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ.
ಆಲ್ರೆಡಿ ಹಾಲಿ ಸಂಸದರಿದ್ದಾರೆ ಬಿಜೆಪಿಯಿಂದ PC ಮೋಹನ್ ಅವರು. ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿರುವಂಥದ್ದು. ಒಂದ್ ಕಡೆ ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ. ನಿನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಒಂದಿಷ್ಟು ಬದಲಾವಣೆಗಳು, ರ್ಯಾಲಿ, ಪ್ರಚಾರದ ಒಂದು ಕಾರ್ಯವೈಖರಿ, ಜನರ ಮನಸ್ಸು ಎಲ್ಲವೂ ಕೂಡ ಇದರಲ್ಲಿ ಇಂಗಿತವಾಗುತ್ತೆ. ಕಾರಣ ಹೆಚ್ಚು ಕಮ್ಮಿ ಆಗತ್ತೆ. ಒಂದಿಷ್ಟು ಜನ ಸಮಬಲವನ್ನ ಕಾಯ್ದುಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ನೆಕ್ಸ್ಟ್ ಯಾವ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಇಲ್ಲಿಂದ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಶೋಭಾ ಕರಂದ್ಲಾಜೆ ಅವರು. ಕಾಂಗ್ರೆಸ್ ಇಂದ ರಾಜೀವ್ ಗೌಡ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಈಗ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಬೆಂಗಳೂರು ಉತ್ತರದಲ್ಲಿ. ಇಷ್ಟು ಟೈಮು ಉಡುಪಿ, ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಹಾಲಿ ಸಂಸದರಾಗಿರುವಂತವರು ಸದಾನಂದ ಗೌಡರು. ಆದ್ರೆ ಈ ಸತಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಒಂದಿಷ್ಟು ಮುನಿಸಿದೆ, ಆದ್ರೆ ಮುನಿಸಲ ಶಮನ ಮಾಡುವಂತ ಪ್ರಯತ್ನ ಕೂಡ ಕೇಂದ್ರದ ವರಿಷ್ಠರು ಮಾಡಿದ್ದಾರೆ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ಬಿಜೆಪಿ ಇವತ್ತಿನ ಟ್ರೆಂಡ್ 51% ಇದ್ರೆ 49% ಕಾಂಗ್ರೆಸ್ ಇದೆ. ಇವತ್ತು ಬಿಜೆಪಿ ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ, ಹಾಗೆ ಕಾಂಗ್ರೆಸ್ ಹಿನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಇನ್ ಕೇಸ್ ಇನ್ನೊಂದಿಷ್ಟು ಪ್ರಚಾರವನ್ನ ಮಾಡಿದ್ರೆ ಅಥವಾ ಮನೆ ಹಳ್ಳಿಗೆ ಪ್ರಚಾರವನ್ನು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಮುನ್ನೆಲೆ ಮಾಡುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನೊಂದ್ ಕಡೆ ಬಿಜೆಪಿ 51% ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು, ಒಂದಿಷ್ಟು ಬಂಡಾಯ ಶಮನ ಮಾಡುವಂತ ಕಾರ್ಯದಲ್ಲೂ ಕೂಡ ಬಿಜೆಪಿ ವರಿಷ್ಠರು ಶ್ರಮವನ್ನ ವಹಿಸಿದ್ದಾರೆ. ಆ ಪ್ರತಿಫಲವಾಗಿ ಈಗ ಶೋಭಾ ಕರಂದ್ಲಾಜೆ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 51% ಮುನ್ನಡೆಯಲ್ಲಿದ್ರೆ 49% ಕಾಂಗ್ರೆಸ್ ಇರುವಂಥದ್ದು. ಇದು ಬೆಂಗಳೂರಿನ ಉತ್ತರದ ಇವತ್ತಿನ ಟ್ರೆಂಡ್. ಹಾಗಾದ್ರೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ? ಬೆಂಗಳೂರು ಗ್ರಾಮಾಂತರ ಜಿದ್ದಿನ ಕಣ. ಇದು ಹೈ ವೋಲ್ಟೇಜ್ ಕ್ಷೇತ್ರ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಏಕೈಕ ಸಂಸದ ಆಯ್ಕೆ ಆಗಿರುವಂತಹ ಕ್ಷೇತ್ರ 2019ರಲ್ಲಿ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಕಾಂಗ್ರೆಸ್ ಇಂದ ಇದ್ರೆ, ಈಚೆ ಕಡೆಯಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ. ಇವತ್ತಿನ ಟ್ರೆಂಡ್ ಬಿಜೆಪಿ 50, ಕಾಂಗ್ರೆಸ್ ಕೂಡ 50, ಸಮಬಲವನ್ನ ಕಾಯ್ದುಕೊಂಡಿರುವಂತಹ ಕ್ಷೇತ್ರ. ಹಾಗಾದ್ರೆ ನೆಕ್ಸ್ಟ್ ಏನಾಗಬಹುದು? ನಿನ್ನೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಇದೇ ಕಾಂಗ್ರೆಸ್ 49 ಇದ್ದಿದ್ದು ಇವತ್ತು 50 ಬಂದಿದೆ, 50% ಬಂದಿದೆ. ಆದ್ರೆ ನಿನ್ನೆ ಬಿಜೆಪಿ 51% ಇರುವಂತದ್ದು ಇವತ್ತು 50 ಆಗಿದೆ. ಅಂದ್ರೆ 1% ಕಡಿಮೆ ಆಗಿದೆ. ಕಾಂಗ್ರೆಸ್ 1% ಏರಿಕೆಯನ್ನು ಕಂಡಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಟ್ರೆಂಡ್ ಪ್ರಕಾರ ಇಬ್ರು ಸಮಬಲವನ್ನ ಕಾಯ್ದುಕೊಂಡಿದ್ದಾರೆ. ಹಾಗಾದ್ರೆ ನಾಳೆ ಯಾವ ರೀತಿಯಾಗಿ ಟ್ರೆಂಡ್ ಬದಲಾವಣೆ ಆಗಲಿದೆ? ನಾಳೆ ಪ್ರಚಾರದ ವೈಖರಿ, ಇನ್ಯಾರು ಚಿತ್ರನಟರು ಅಥವಾ ಪ್ರಭಾವಿ ಲೀಡರ್ಸ್ಗಳು ಅಥವಾ ಸೆಂಟ್ರಲ್ ನಿಂದ ವರಿಷ್ಠರು ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ, ಸ್ವಾಭಾವಿಕ. ಅದೇನು ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಟ್ರೆಂಡ್ ಇವತ್ತೇ ಇರಬೇಕಂತಿಲ್ಲ, ಅಥವಾ ಜನರ ಮನಸ್ಸು ನಾಳೆ ಚೇಂಜ್ ಆಗುತ್ತೋ ಇದು ಮತದಾರರ ಮನಸ್ಸಿನ ಮಾತು, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಸದ್ಯದ ಇವತ್ತಿನ ಟ್ರೆಂಡ್ ಕಾಂಗ್ರೆಸ್ 50 ಆದ್ರೆ ಬಿಜೆಪಿಯು ಕೂಡ 50. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ತುಮಕೂರಿಂದ ವಿ ಸೋಮಣ್ಣ ಅವರು ಅಳದು ತೂಗಿ ಮನಸ್ಸು ಎಲ್ಲ ಚೇಂಜ್ ಮಾಡ್ಕೊಂಡು ಅಂತೂ ಫೈನಲಿ ತುಮಕೂರಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇಂದ ಮುದ್ದ ಹನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ಮತ್ತೆ ಈಗ ಕಾಂಗ್ರೆಸ್ ಇಂದನೇ ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ತುಮಕೂರು ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಬಿಜೆಪಿ 52% ಇದ್ರೆ ಕಾಂಗ್ರೆಸ್ 48%. ಬಿಜೆಪಿ ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ, ಕಾಂಗ್ರೆಸ್ 48%. ಹಾಗಾದ್ರೆ ನಿನ್ನೆ ಇದೇ ಕಾಂಗ್ರೆಸ್ 49% ಇರುವಂತದ್ದು ಇವತ್ತು 48 ಆಗಿದೆ, ಅಂದ್ರೆ ಇಳಿಕೆ ಆಗಿದೆ. ಆದ್ರೆ ಬಿಜೆಪಿ ಮಾತ್ರ 51 ಇರುವಂತದ್ದು 52%ಗೆ ಮುನ್ನೆಲೆಯನ್ನು ಕಾಯ್ದುಕೊಂಡಿದೆ. ಇಲ್ಲೂ ಕೂಡ ಸಾಕಷ್ಟು ಶ್ರಮವಹಿಸಿ ಬಿಜೆಪಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರವರು ಇವತ್ತು ತುಮಕೂರಿನಲ್ಲಿ ವಿ ಸೋಮಣ್ಣ ಪರವಾಗಿ ರ್ಯಾಲಿಯನ್ನ ಮಾಡ್ತಾ ಇದ್ರು. ಜನರ ಮನಸ್ಸನ್ನ ಆಳ ಒಂದ್ ಕಡೆ JDS ಬಿಜೆಪಿ ಮೈತ್ರಿ ಹಾಕೊಂಡಿರುವಂತದ್ದು, ಇದು ಕೂಡ ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಪ್ರಚಾರ ಕಾರ್ಯವೈಖರಿ ಕೂಡ ಮುನ್ನೆಲೆಯನ್ನ ಕಾಯ್ದುಕೊಳ್ತಾ ಇದೆ. ಇವತ್ತು ಸ್ವತಃ ಮಾಜಿ ಪ್ರಧಾನಿಯಾದಂತ ದೊಡ್ಡಗೌಡರು ದೇವೇಗೌಡರೇ ಪ್ರಚಾರಕ್ಕೆ ಇಳಿದಿದ್ದಾರೆ. ಇನ್ನೊಂದು ಕಡೆ ಮಾಧುಸ್ವಾಮಿ ಅವರಿಗೆ ಇವರು ಟಕ್ಕರ್ ಕೊಡ್ತಾ ಇರುವಂತದ್ದು, ಮಾಧುಸ್ವಾಮಿ ಅವರು ವಿ ಸೋಮಣ್ಣ ಅವರಿಗೆ. ಆದರೆ ಇವತ್ತಿನ ಬದಲಾವಣೆ, ಮಾಧುಸ್ವಾಮಿ ಅವರನ್ನ ಸಮಾಧಾನ ಪಡುವಂತ ಪ್ರಯತ್ನ ಮಾಡಿದ್ರು. ಈಚೆ ಕಡೆ ಬಿಡಿ ಮುದ್ದೆ ಹನುಮೇಗೌಡರವರು ಸ್ವತಃ ಮಾಧುಸ್ವಾಮಿ ಅವರ ಮನೆಗೆ ಹೋದ್ರು, ಒಂದಿಷ್ಟು ಮಾತುಕತೆ ಚರ್ಚೆ ಎಲ್ಲವನ್ನೂ ಕೂಡ ನಡೆಸಿದ್ರು. ಆದ್ರೆ ಸಾಕಷ್ಟು ಬದಲಾವಣೆ ಕಂಡಿದ್ದಾರೆ. ಕಾಂಗ್ರೆಸ್ ಇವತ್ತಿನ ಟ್ರೆಂಡ್ 48, ಆದ್ರೆ ಬಿಜೆಪಿ 52% ಇದೆ. ಓಕೆ,
ಮೈಸೂರು ಲೋಕಸಭಾ ಕ್ಷೇತ್ರ, ಮೈಸೂರು ಪ್ಲಸ್ ಕೊಡಗು ಲೋಕಸಭಾ ಕ್ಷೇತ್ರ, ಇದು ಬಹಳ ಜಿದ್ದಾಜಿದ್ದಿನ ಕಣ. ಯಾಕಂದ್ರೆ ಸ್ವತಃ ಮೈಸೂರಿನ ಅರಸರಾದಂಥ ಒಡೆಯರ್ ಅವರು ಇಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು. ಬಿಜೆಪಿಯಿಂದ ಯದುವೀರ್ ಒಡೆಯರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಬಿಜೆಪಿ ಟ್ರೆಂಡ್ ಯಾವ ರೀತಿಯಾಗಿದೆ, ಕಾಂಗ್ರೆಸ್ನ ಟ್ರೆಂಡ್ ಯಾವ ರೀತಿಯಾಗಿದೆ? ಬಿಜೆಪಿ 58, ಕಾಂಗ್ರೆಸ್ 42% ಇರುವಂತದ್ದು. ಆದ್ರೆ ಸಾಕಷ್ಟು ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಕಾಂಗ್ರೆಸ್ 42%. ನಿನ್ನೆ ಕೂಡ ಇದೇ ಮೈಸೂರು ಕ್ಷೇತ್ರದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ JDS ಇಂದ ದೇವೇಗೌಡರು ಅವರು ಇಬ್ರು ಕೂಡ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ನಡೆಸಿರುವಂತದ್ದು. ಇದು ಕೂಡ ಪ್ಲಸ್ ಆಗ್ತಾ ಇದೆ ಬಿಜೆಪಿಗೆ. ಆ ನಿಟ್ಟಿನಲ್ಲಿ ಇವತ್ತಿನ ಟ್ರೆಂಡ್, ಜನರ ಮನಸ್ಸಿನಾಳ ಇವತ್ತಿನ ಟ್ರೆಂಡ್ 58% ಬಿಜೆಪಿ ಇದ್ರೆ ಕಾಂಗ್ರೆಸ್ 48% ಇರುವಂತದ್ದು. ಸಾಕಷ್ಟು ಬದಲಾವಣೆ ಆಗ್ಬೋದು. ನಾಳೆ ಒಂದು ದಿವಸ ರಾಹುಲ್ ಗಾಂಧಿ ಅವರು ಬಂದು ಪ್ರಚಾರವನ್ನು ಮಾಡಿಸಿದ ಸಂದರ್ಭದಲ್ಲಿ ಅವರ ಪ್ರಚಾರದ ಕಾರ್ಯವೈಖರಿ ಇರ್ಬೋದು, ಹಳ್ಳಿಗೆ ತಲುಪಿ ಪ್ರಚಾರ ಮಾಡಿದ್ರೆ ಬದಲಾವಣೆ ಆಗ್ಬೋದು, ಸರ್ವೇ ಸಾಮಾನ್ಯ. ಆದ್ರೆ ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂತದ್ದು 58% ಬಿಜೆಪಿ ಇದ್ರೆ ಕಾಂಗ್ರೆಸ್ 42% ಇರುವಂತದ್ದು. ಇದು ಮೈಸೂರು ಹಾಗೆ ಕೊಡಗು. ಕಳೆದ ಬಾರಿ ಅಷ್ಟೇ ನೋಡಿದ್ವಿ ನಾವು, ಸಾಕಷ್ಟು ಮುನ್ನೆಲೆಯನ್ನು ಕಾಯ್ದುಕೊಂಡು ಬರುವಂತರದ್ದು. ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿರುವಂಥ ಕ್ಷೇತ್ರ. ಹಾಲಿ ಸಂಸದರು ಪ್ರತಾಪ್ ಸಿಂಹ ಒಂದಿಷ್ಟು ಮುನಿಸಿತ್ತು, ಟಿಕೆಟ್ ಸಿಕ್ಕಿಲ್ಲ ಅಂತ. ಆದರೆ ಆ ಬಂಡಾಯವನ್ನ ಶಮನ ಮಾಡುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಲೀಡರ್ಸ್ ಶ್ರಮ ವಹಿಸಿದ್ದಾರೆ. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶದಲ್ಲಿ ಕೂಡ ಪ್ರತಾಪ್ ಸಿಂಹ ಭಾಗಿಯಾಗಿದ್ದಾರೆ. ಏನೇ ಓಟಿದ್ರು ಕೂಡ ಬಿಜೆಪಿಗೆ ಕೊಡಿ, ಮೈತ್ರಿ ಅಭ್ಯರ್ಥಿ NDA ಅಭ್ಯರ್ಥಿಗೆ ಕೊಡಿ ಅನ್ನುವಂಥ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತಿನ ಟ್ರೆಂಡ್ 58% ಬಿಜೆಪಿ, 42% ಕಾಂಗ್ರೆಸ್. ನೆಕ್ಸ್ಟ್ ಬಹಳ ಜಿದ್ದಿನ ಕಣ ದಕ್ಷಿಣ ಕನ್ನಡದಿಂದ ಬಿಜೆಪಿಯಿಂದ ಬ್ರಿಜೇಶ್ ಚೌಟಾ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ, ಕಾಂಗ್ರೆಸ್ ಇಂದ ಪದ್ಮರಾಜ್ ಅವರು. ಹಾಗಾದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ 60%, ಕಾಂಗ್ರೆಸ್ 40% ಇದೆ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು, ಆದರೆ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ. ಬ್ರಿಜೇಶ್ ಚೌಟಾ ಅವರು ಮಾಜಿ ಸೈನಿಕ, ಇವರಿಗೆ ಟಿಕೆಟ್ ಸಿಕ್ಕಿದೆ. ಆದರೆ ಇವತ್ತಿನ ಟ್ರೆಂಡ್ ದಕ್ಷಿಣ ಕನ್ನಡದಲ್ಲಿ 60%, ಆದರೆ ಕಾಂಗ್ರೆಸ್ 40%. ನಾನು ಹೇಳಲೇಬೇಕು, ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಂದ ನೇರವಾಗಿ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಪ್ರಚಾರ ಮಾಡಿದ್ದಾರೆ, ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಅದು ಕೂಡ ಸಾಕಷ್ಟು ಅಂತ ಹೇಳಿದ್ರೆ 2 ಕಿಲೋಮೀಟರ್ ಲಾಂಗ್ ಆಗಿ ರ್ಯಾಲಿಯನ್ನು ನಡೆಸಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಟ್ರೆಂಡ್ ಕೂಡ ಬದಲಾವಣೆ ಆಗಿದೆ. ಅದು ಕೂಡ ನರೇಂದ್ರ ಮೋದಿ ಅವರ ವರ್ಚಸ್ಸು, ಬಿಜೆಪಿಯ ಬೆಲ್ಟ್. ಅದು ಕೂಡ ಇಲ್ಲಿ ಒಂದು ಹೇಳಬೇಕು, 1991ರಿಂದ ಈವರೆಗೂ ಕೂಡ ಈ ಕ್ಷೇತ್ರದಲ್ಲಿ ಬಿಜೆಪಿ ಸೋಲನ್ನೇ ಕಂಡಿಲ್ಲ. 1991ರಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಸೋಲ್ ಕಂಡಿಲ್ಲ. ಹಾಗಾದ್ರೆ ಈ ಸಲನು ಕೂಡ ಬಿಜೆಪಿಯ ವಿನ್ ಆಗುತ್ತಾ ದಕ್ಷಿಣ ಕನ್ನಡದಲ್ಲಿ? ಕಾದ್ ನೋಡೋಣ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಹಾಸನ, ಪ್ರಜ್ವಲ್ ರೇವಣ್ಣ JDS ಇಂದ, ಕಾಂಗ್ರೆಸ್ ಇಂದ ಶ್ರೇಯಸ್ ಪಾಟೀಲ್ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಇದು ಕೂಡ ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ. ಅದು ಕೂಡ NDA ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಪ್ರೀತಮ್ ಗೌಡ ಒಂದಿಷ್ಟು ಇರುಸು ಮುನಿಸಿದೆ. ಅದರಲ್ಲೂ ಕೂಡ ಕಾರ್ಯಕರ್ತರ ನಡುವೆ ಪಡಿಬಡಿ ಸ್ಟೈಲ್ ಎಲ್ಲ ಆಗಿದೆ. ಮೊನ್ನೆಯಷ್ಟೇ ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಆಗಿದ್ರು. ಆ ರೇಂಜ್ಗೆ ಕಾರ್ಯಕರ್ತರು ಬಡದಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇವತ್ತಿನ ಟ್ರೆಂಡ್ ಯಾವ ರೀತಿಯಾಗಿದೆ? JDS ನ ಇವತ್ತಿನ ಟ್ರೆಂಡ್ 55%, ಕಾಂಗ್ರೆಸ್ 45% ಇರುವಂತದ್ದು. ಹಾಗಾದ್ರೆ ಇವತ್ತು ಕೂಡ ಮುನ್ನೆಲೆಯನ್ನ ಸಾಧಿಸಿಕೊಂಡಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು 55% ಇದ್ರೆ ಕಾಂಗ್ರೆಸ್ 45% ಇರುವಂತದ್ದು. ನಾಳೆ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಕೂಡ ಇದೆ. ಅದು ಕೂಡ ಮೈತ್ರಿಯಾಗಿ ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಸಾಕಷ್ಟು ಮುನ್ನೆಲೆಯನ್ನ ಕಾಯ್ದುಕೊಂಡಿದೆ. 55-45 10% ಮುನ್ನಡೆಯನ್ನ ಕಾಯ್ದುಕೊಳ್ಳುವಂತ ಕ್ಷೇತ್ರ. ಅದು ಕೂಡ ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಪ್ರಧಾನಿಯವರ ಮೊಮ್ಮಗ ಕಂಟೆಸ್ಟ್ ಮಾಡ್ತಾ ಇರುವಂತ ಕ್ಷೇತ್ರ. ಹಾಗಾದ್ರೆ ಈ ಸಲ ಏನಾಗಬಹುದು? ಇವತ್ತಿನ ಟ್ರೆಂಡ್ ನಾಳೆ ಇರೋಲ್ಲ, ನಾಳೆಯ ಟ್ರೆಂಡ್ ನಾಡಿದ್ದಿರೋಲ್ಲ. ಸಮಬಲಕ್ಕೂ ಬರ್ಬೋದು, ಕಡಿಮೆನೂ ಆಗ್ಬೋದು, ಅಥವಾ ಹೆಚ್ಚು ಆಗ್ಬೋದು. ಕಾದ್ ನೋಡೋಣ ನಾಳೆ ಟ್ರೆಂಡ್ ಯಾವ ರೀತಿಯಾಗಿದೆ ಅಂತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ,
ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.